ಶ್ರೀಕೃಷ್ಣನ ಸಾಕು ತಾಯಿಯಾಗಿ ಯಶೋದೆಯನ್ನು ಏಕೆ ಆರಿಸಲಾಯಿತು? ವಸುಶ್ರೇಷ್ಠ ದ್ರೋಣ ಮತ್ತು ಅವನ ಪತ್ನಿ ದಾರ ಬ್ರಹ್ಮನಿಗೆ ಈ ಪ್ರಾರ್ಥನೆಯನ್ನು ಮಾಡಿದರು. ದೇವ, ಯಾವಾಗ ನಾವು ಭೂಮಿಯ ಮೇಲೆ ಹುಟ್ಟುತ್ತೇವೆಯೋ ಆಗ ನಮಗೆ ಶ್ರೀಕೃಷ್ಣನ ಮೇಲೆ ಅಚಲವಾದ ಭಕ್ತಿ ಇರಬೇಕು ಎಂದು ವರವನ್ನು ಕೇಳುತ್ತಾರೆ. ಆಗ ಬ್ರಹ್ಮದೇವನು ಅವರಿಗೆ ತಥಾಸ್ತು ಎಂದು ವರವನ್ನು ಕೊಟ್ಟನು. ಈ ವರದ ಪ್ರಭಾವದಿಂದ ದಾರ ಬ್ರಜ್ಮಂಡಲದಲ್ಲಿ ಸುಮುಖನ ಹೆಂಡತಿಯಾದ ಪಾತಾಳನ ಗರ್ಭದಿಂದ ಯಶೋದೆಯಾಗಿ ಜನಿಸಿದಳು. ನಂತರ ಆಕೆ ನಂದನನ್ನು ವಿವಾಹವಾದಳು. ನಂದನು ತನ್ನ ಹಿಂದಿನ ಜನ್ಮದಲ್ಲಿ ದ್ರೋಣನೆಂಬ ವಸು. ಯಶೋದೆ ಮತ್ತು ನಂದರು ತಮ್ಮ ಹಿಂದಿನ ಜನ್ಮದಲ್ಲಿ ಮಹಾತಪಸ್ಸು ಮಾಡಿದರು ಎಂದು ನಂಬಲಾಗಿದೆ. ಅವರ ಪ್ರಾರ್ಥನೆಯಿಂದ ಭಗವಾನ್ ವಿಷ್ಣುವು ಸಂತೋಷಗೊಂಡು ಅವರ ಮುಂದೆ ಪ್ರತ್ಯಕ್ಷನಾದನು. ಅವರು ದಂಪತಿಗಳಿಗೆ ಏನು ಬೇಕು ಎಂದು ಕೇಳಿದರು ಮತ್ತು ದಂಪತಿಗಳು ವಿಷ್ಣುವನ್ನು ತಮ್ಮ ಮಗನಂತೆ ಪರಿಗಣಿಸಲು ಬಯಸುತ್ತೇವೆ ಎಂದು ಹೇಳಿದರು. ಭಗವಾನ್ ವಿಷ್ಣುವು ಸಂತೋಷಗೊಂಡನು, ಏಕೆಂದರೆ ಅವನು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ. ಆದಾಗ್ಯೂ ತಾಯಿಯ ಪ್ರೀತಿ ಏನೆಂದು ಅವನಿಗೆ ತಿಳಿದಿರಲಿಲ್ಲ ಮತ್ತು ಅದಕ್ಕಾಗಿಯೇ ವಿನಂತಿಯನ್ನು ಒಪ್ಪಿಕೊಂಡನು ಮತ್ತು ಅವರಿಗೆ ಈ ವರವನ್ನು ನೀಡಿದನು. ಆದ್ದರಿಂದ ಭಗವಾನ್ ವಿಷ್ಣುವು ತನ್ನ ಕೃಷ್ಣನ ಅವತಾರದಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಂಡಾಗ ಯಶೋದೆ ಶ್ರೀಕೃಷ್ಣನ ನಿಜವಾದ ತಾಯಿಯಲ್ಲದಿದ್ದರೂ ಅವನನ್ನು ಬೆಳೆಸಿದವಳು ಯಶೋದೆ. ಯಶೋದೆ ಎರಡನೇ ಬಾರಿಗೆ ಶ್ರೀಕೃಷ್ಣನ ತಾಯಿಯಾದದ್ದು ಹೇಗೆ? ಮಥುರಾ ಬಿಟ್ಟಾಗಿನಿಂದ ಯಶೋದೆ ಕೃಷ್ಣನನ್ನು ಭೇಟಿಯಾಗಿರಲಿಲ್ಲ. ಕೃಷ್ಣ ತನ್ನ ತಾಯಿಯನ್ನು ಭೇಟಿಯಾಗಲು ಬಂದನು. ಅವಳು ಸಂತೋಷವಾಗಿದ್ದಳು. ಆದರೆ ಅವಳ ಏಕೈಕ ವಿಷಾದವೆಂದರೆ ಅವಳು ಕೃಷ್ಣನ ಯಾವುದೇ ಮದುವೆಯನ್ನು ನೋಡಲಿಲ್ಲ. ಶ್ರೀಕೃಷ್ಣನು ತನ್ನ ತಾಯಿಯ ನೋವನ್ನು ಅರ್ಥ ಮಾಡಿಕೊಂಡನು ಮತ್ತು ಅವಳ ಮುಂದಿನ ಜನ್ಮದಲ್ಲಿ ತಾನು ವೆಂಕಟೇಶ್ವರನಾಗಿ ಮತ್ತು ತಾಯಿ ಯಶೋದೆ ವಕುಲಾದೇವಿಯಾಗಿ ಜನಿಸಿದಾಗ ಅವಳ ಆಸೆ ಈಡೇರುತ್ತದೆ ಎಂದು ಹೇಳಿದನು. ಕಲಿಯುಗದಲ್ಲಿ ತಾಯಿ ಯಶೋದೆ ವಕುಲಾದೇವಿಯಾಗಿ, ವಿಷ್ಣುವು ವೆಂಕಟೇಶ್ವರನಾಗಿ ಕಾಣಿಸಿಕೊಂಡರು. ಈ ಬಾರಿಯೂ ಯಶೋದೆ ಅವರ ಸಾಕು ತಾಯಿ. ಅವಳ ಹೆಸರು ವಕುಲಾದೇವಿ. ಆಕಾಶರಾಜನ ಮಗಳು ಪದ್ಮಾವತಿಯೊಂದಿಗೆ ವೆಂಕಟೇಶ್ವರನ ವಿವಾಹವನ್ನು ಏರ್ಪಡಿಸುವಲ್ಲಿ ಅವಳು ನಿರ್ಣಾಯಕ ಪಾತ್ರವನ್ನು ವಹಿಸಿದಳು ಮತ್ತು ಈ ಬಾರಿ ತಾಯಿ ಯಶೋದೆ ವಕುಲಾದೇವಿಯಾಗಿ ತನ್ನ ಮಗನ ಮದುವೆಯನ್ನು ನೋಡುವ ಬಯಕೆಯನ್ನು ಪೂರೈಸಿದಳು. ಜೈ ಶ್ರೀಕೃಷ್ಣ.